ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಇದು ನಂದು ಫುಲ್ ಲೆಂತ್ ಮಾಕು ಎಸ್ ಬಿ ಐ ಕ್ಲರ್ಕು. ಆಕ್ಚುಲಿ ಫುಲ್ ಲೆಂತ್ ಎಲ್ಲಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ. ಅಟೆಂಪ್ಟಿಂಗ್ ಎಲ್ಲ ಗೊತ್ತಾಗ್ಲಿ ಅಂದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡ್ತಿರ್ತೀನಲ್ಲ, ರೀಸನಿಂಗ್ ಕ್ವಾಂಟ್ ಇರಲಿ ಅಥವಾ ಇಂಗ್ಲಿಷ್ ಆಗಲಿ. ಸೊ ಅಂದ್ರೆ ನನ್ನ ಅಪ್ರೋಚ್ ಗೊತ್ತಾಗ್ಲಿ ಅಂತ. ಬಟ್ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮಾಕ್ ಈಗ ತುಂಬಾ ಲೆಂತಿ ಮಾಕು ನಾನು ಸಜೆಸ್ಟ್ ಮಾಡಲ್ಲ, ಫುಲ್ ಎಲ್ಲ ನೋಡಿ ಅಂತ. ನನ್ ಏನು ಅನ್ಕೊಂಡಿದೆ ಅಂದ್ರೆ, ಈಗ ನಾನು ಸೆಕ್ಷನಲ್ ಮಾರ್ಕ್ ಎಲ್ಲ ಹಾಕಿದ್ದೀನಿ, ಅದೆಲ್ಲ ಪೇಯ್ಡ್ ಇರೋದು. ಟೆಕ್ಸ್ಟ್ ಬುಕ್ ಇರ್ಬೋದು ಅಥವಾ ಗೈಡ್ಲಿದು. ಟೆಕ್ಸ್ಟ್ ಬುಕ್ ಅಂಡ್ ಗೈಡ್ಲಿದು ಎರಡು ಪೇಯ್ಡ್ ಇರೋದು. ನಾನು ಏನಕ್ಕೆ ಅಂದರೆ ಸೆಕ್ಷನ್ ಮಾರ್ಕ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಯಾರಾದರೂ ಪಾಸ್ ಮಾಡಿ ನೋಡ್ತಾರೆ ಅಥವಾ ಯಾರು ಪರ್ಚೇಸ್ ಮಾಡಿಲ್ಲ ಅವರು ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ ಆಡಿಯೋ ಮ್ಯೂಟ್ ಮಾಡಿ ಅವರು ಜೊತೆಗೆ ಸಾಲ್ವ್ ಮಾಡ್ತಾರೆ ಅಂತ ಅಪ್ಲೋಡ್ ಮಾಡ್ತಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಆ ಥರ ಮಾರ್ಕ್ ಟೆಸ್ಟ್ ಹಾಕಿದರೆ ಅಂದರೆ ಯಾರೋ ಕನ್ನಡದಲ್ಲ ಮಾರ್ಕ್ ಇರಲಿಲ್ವಲ್ಲ, ಸೊ ವ್ಯೂವರ್ಸು ಬರ್ತಾರೆ, ಅಂದರೆ ವ್ಯೂವರ್ಶಿಪ್ ಬೆಳೆಯುತ್ತೆ, ಸಬ್ಸ್ಕ್ರೈಬರ್ಸ್ ಬೆಳೀತಾರೆ ನೋಡಿ, ಆ ಥರ ಅಂದ್ಕೊಂಡು ಅಪ್ಲೋಡ್ ಮಾಡ್ತಿದ್ದೆ. ಆ್ಯಂಡ್ ಎರಡು ವೇಲು ಯೂಸ್ ಆಗುತ್ತೆ ಅಂತಲೂ ಆಗ್ತಿದ್ದೆ ಆ್ಯಂಡ್ ವ್ಯೂವರ್ಸ್ ಬರ್ತಾರೆ ಅಂತಲೂ ಆಗ್ತಿದೆ. ಸೊ ಅಗ್ರಿ ಆಗ್ತೀನಿ ನಾನು ಎರಡಕ್ಕೂ. ಬಟ್ ಏನಾಗ್ತಿದೆ ಅಂತಂದರೆ ಇವಾಗ ಸ್ಟಾರ್ಟಿಂಗ್ ಒಂದು 10 ಸೆಕೆಂಡ್ ನೋಡ್ತಾರೆ, ಸೊ ಲಾಸ್ಟಿಗೆ ಇವನು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾನೆ ಅಲ್ಲಿಗೆ ಸ್ಕಿಪ್ ಆಗ್ತಾರೆ. ಸೊ ಆ ಎಂಟೈರ್ ಲೆಂತ್ ನಾನು ಕ್ವಶನ್ಸ್ ಅಪ್ಲೋಡ್ ಮಾಡ್ತಿರೋದು ಅಥವಾ ನಾನು ಸಾಲ್ವ್ ಮಾಡ್ತಿರೋದು, ನಾನು ಮಾತಾಡ್ತಿರೋದು ಅಂದರೆ ಅದು ಯಾರೂ ನೋಡ್ತಿಲ್ಲ. ಅಟ್ಲೀಸ್ಟ್ ಅವರು ಕ್ವಶನ್ ಸಾಲ್ವ್ ಮಾಡ್ತಿಲ್ಲ. ಮೇ ಬಿ ಅವ್ರ ಅಂದರೆ ನೋಡಿರೋರೆಲ್ಲಾರ್ದು ಮೇ ಬಿ ಅವ್ರ ಹತ್ರನೂ ಆ ಮಾಕ್ ಟೆಸ್ಟ್ಗಳಿರ್ಬೋದು ಆ್ಯಂಡ್ ಅವರು ಸಾಲ್ವ್ ಮಾಡಿರ್ಬೋದು. ಸೊ ಅದಕ್ಕೇ ಸುಮ್ಮನೆ ಅಂದರೆ ನನಗೇನಾಗ್ತಿದೆ ಅಂದರೆ ಅದು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ರೆಕಾರ್ಡ್ ಮಾಡಿ ಎರಡು ಕ್ಲಬ್ ಮಾಡಬೇಕಲ್ವ ವೀಡಿಯೋನ. ಸೊ ನಾನು ಲ್ಯಾಪ್ಟಾಪಲ್ಲಿ ರೆಕಾರ್ಡ್ ಮಾಡ್ತೀನಿ, ಸೊ ಅದೊಂದು 1.22 GB ಆಗುತ್ತೆ. ಆ್ಯಂಡ್ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು ಒಂದು 4 GB ಆಗುತ್ತೆ 1 hour ಆದರೆ. ಸೊ ಅದೆರಡನ್ನೂ ಕ್ಲಬ್ ಮಾಡಿ ಎಡಿಟ್ ಮಾಡಿ ಅದನ್ನು ಡೌನ್ಲೋಡ್ ನಾನು ಮಾಡಿಕೊಂಡು ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಮಿನಿಮಮ್ ಅಂದರೂ 5 GB ಆಗ್ತಿದೆ. ಸೊ ಅದಕ್ಕೋಸ್ಕರ ಹೇಗಿದ್ರೂ ನೋಡ್ತಿಲ್ವಲ್ಲ ಯಾರು. ಸೊ ರಿಸಲ್ಟ್ಸ್ನೇ ಶೇರ್ ಮಾಡೋಣ ಅಂತ ನಾನು ರಿಸಲ್ಟ್ ಶೇರ್ ಮಾಡಿದ್ದೀನಿ. ಬಟ್ ಹಂಗಂತ ನೆಕ್ಸ್ಟ್ ಮಾಕ್ ಅಪ್ಲೋಡ್ ಮಾಡಲ್ಲ ಅಂತಲ್ಲ, ಅಪ್ಲೋಡ್ ಮಾಡ್ತೀನಿ. ಬಟ್ ಈ ಮಾಕನ್ನು ಅಪ್ಲೋಡ್ ಮಾಡ್ತಿಲ್ಲ. ಸೊ ಇದು ನಂದು ಈ ಮಾಕಲ್ಲಿ ಬಂದಿರೋ ರಿಸಲ್ಟು. ಸೊ 73% ಬಂದಿದೆ, ಅಂದರೆ 73 ಮಾರ್ಕ್ಸ್ ಬಂದಿದೆ. ನಾನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. 86% ಬಂದಿದೆ. ಆ್ಯಂಡ್ 73 ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಎಕ್ಕುಟ್ಟೋಗಿತ್ತು. ಏನಕ್ಕೆ ಅಂತ ಹೇಳ್ತೀನಿ ಈಗ. ಸೊ ಸೊಲ್ಯೂಷನ್ ನೋಡಿದರೆ ನೋಡಿ ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷಲ್ಲಿ ನಂದು ಯಾವಾಗಲೂ 20 ಆ ಥರ ಬರುತ್ತೆ ಸ್ಕೋರು. ನನ್ನ ಟಾರ್ಗೆಟ್ ಇರೋದು ಎಕ್ಸಾಮಲ್ಲಿ 20 ಅಷ್ಟೇ. ಒಂಥರ ಲಕ್ ಬೇಸ್ ಮೇಲೆ ನಂದು ಇಂಗ್ಲೀಷು. ಏನಂದರೆ ಒಂದೊಂದು ಸಲ 16 ಬರುತ್ತೆ, ಒಂದೊಂದು ಸಲ 25 ಬರುತ್ತೆ, ಒಂದು ಸಲ 16 ಬರುತ್ತೆ. ಬಟ್ 15ಗಿಂತ ಕಮ್ಮಿ ಅಂತೂ ಹೋಗಿಲ್ಲ. ನಾನು 16 ಮೇಲೆ ಬಂದರೆ ಒಳ್ಳೆ ಸ್ಕೋರ್ ಅಂತಲ್ಲ ಇಂಗ್ಲೀಷಲ್ಲಿ, ಯಾಕೆಂದರೆ ಕಮ್ಮಿ ಜನ ಇಂಗ್ಲೀಷಲ್ಲಿ ಜಾಸ್ತಿ ಸ್ಕೋರ್ ಮಾಡೋದು. ಸೊ ಅಂದರೆ ಮಾಡಲ್ಲ ಅಂತಲ್ಲ, ನನಗಿಂತ ಚೆನ್ನಾಗಿ ಮಾಡೋರು ಇದ್ದಾರೆ. ತುಂಬ ಜನ 25, 30, 29 ಆ ಥರ ತೆಗೆದಿರೋರು ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಮಾರ್ಕಲ್ಲಿ ಏನಾಗಿತ್ತು ಅಂತಂದರೆ ಕ್ವಶನ್ಸ್ ನೋಡಿ, ಇಲ್ಲಿ ನೀವು ಸ್ವಲ್ಪ ಅಂದರೆ ಲೆಂತಿ ಕ್ವಶನ್ಸ್ ಅಲ್ಲ, ಎಲ್ಲದು ಈ ರೀಡಿಂಗ್ ಕಾಂಪ್ರೆನ್ಷನ್ ಇದೆಯಾ, ಸೊ ಅದನ್ನು ಓದಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋವಂಥದ್ದು. ಅಂದರೆ ಈಗ ನೋಡಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಾಟ್ ಇಸ್ ದ ಫಂಡಮೆಂಟಲ್ ಫ್ಲಾ, ಅಂದರೆ ಅರ್ಥ ಮಾಡಿಕೊಂಡು ಔಟ್ಪುಟ್ಟು, ಈಗ ಫುಲ್ ಅರ್ಥ ಮಾಡಿಕೊಂಡು ಅದರಿಂದ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು ಆನ್ಸರ್ ಮಾಡೋವಂಥ ಆ ಥರ ಇದ್ದಿದ್ದು ಕ್ವಶನ್ಸು. ಸೊ ನನಗೆ ಸ್ವಲ್ಪ ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಆಯಿತು ರೀಡಿಂಗ್ ಕಾಂಪ್ರೆನ್ಷನ್ನು. ಸೊ ಅದರಿಂದಲೇ ನಂಗೆ ಈ ಮಾರ್ಕ್ ಮೇ ಬಿ ಕಮ್ಮಿ ಆಗುತ್ತೆ, ಯಾಕೆಂದರೆ ಇಂಗ್ಲೀಷಲ್ಲಿ ನಂದು ಸ್ಟ್ರಾಂಗ್ ಅಂದರೆ 20 ಆ ಥರ ಸ್ಕೋರ್ ಆಗೋದು. ಸೊ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ. ಸೊ ಇಂಗ್ಲೀಷಲ್ಲಿ ರಾಂಗ್ ನಂದು 7 ರಾಂಗ್ ಆಗಿದೆ, 8. ಸೊ ಅಂದರೆ ಒಂದೇ ಬೇರೆ ಸಬ್ಜೆಕ್ಟಲ್ಲಿ ರಾಂಗ್ ಆಗಿರೋದು ಅಂತ. ಸೊ 7 ರಾಂಗ್ ಆಗಿದೆ ಅಂದರೆ ನಂದು 28 ಅಟೆಂಪ್ಟು. ಸೊ 7 ರಾಂಗು ಮೈನಸ್ 19.75. ಸೊ ನನ್ನ ಟಾರ್ಗೆಟ್ ರೀಚ್ ಆಗಿದೆ, ಅಂದರೆ ಇನ್ 0.25 ಅಲ್ವಾ. ಸೊ ನನ್ನ ಟಾರ್ಗೆಟ್ ರೀಚ್ ಆಗಿದೆ. ಸೊ ಐ ಆಮ್ ಸ್ಯಾಟಿಸ್ಫೈಡ್. ಸೊ ಇದಿಷ್ಟು ಇಂಗ್ಲೀಷ್ ಮಾರ್ಕು. ಸೊ ಈಗ ಕ್ವಾಂಟ್ ನೋಡೋಣ. ಮ್ಯಾಥ್ಸಲ್ಲಿ ಏನಾಯಿತು ಅಂದರೆ ಅದೇನೋ ಗೊತ್ತಿಲ್ಲ, ಅಡ್ಡದಲ್ಲಿ ನಾನು ಯಾವಾಗ ಮಾರ್ಕ್ ಹಾಕಿದ್ರು ಫಸ್ಟ್ ಅರ್ಥಮೆಟಿಕ್ಗೆ ಹೋಗ್ತೀನಿ. ಸೊ ನೋಡಿ ಅರ್ಥಮೆಟಿಕ್ ಎಷ್ಟು ನಂದು ಟೈಮು ಹಿಡಿದಿದೆ ಅಂತ ಅಂದರೆ, ಇದು 30 ಸೆಕೆಂಡು, ಇದು 1 ನಿಮಿಷ 32 ಸೆಕೆಂಡು. ಸೊ ಇನ್ನೊಂದು 32 ಸೆಕೆಂಡ್ 1 ನಿಮಿಷ. ಸೊ ಇದು 3 ನಿಮಿಷ, ಅಂದರೆ ಆಲ್ಮೋಸ್ಟ್ 4 ನಿಮಿಷ ಇದು. ಸೊ ಇದು 4 ನಿಮಿಷ, ಅದು 1.5, ಇದು 1 ನಿಮಿಷ, ಅಂದರೆ 1 ನಿಮಿಷನ 2 ನಿಮಿಷನ, ಇದು 1 ನಿಮಿಷ. ಸೊ ಇದೆಲ್ಲ 5 ಕ್ವಶನ್ನ ನಾನು 8 ನಿಮಿಷ 5 ಕ್ವಶನ್ ಮಾಡಿದ್ದೀನಿ. ಅಂದರೆ ನಂದು 8 ನಿಮಿಷ ಆದಾಗ ಇನ್ನು 12 ನಿಮಿಷ ಇದ್ದಾಗ ಬರೀ 5 ಮಾರ್ಕ್ಸ್ ಬರ್ತಿದ್ದು. ಇದು ಆದಮೇಲೆ ನೆಕ್ಸ್ಟು 12 ನಿಮಿಷದಲ್ಲಿ ಇನ್ನು ಉಳಿದಿರೋ ಕ್ವಶನ್ಸ್ ಮಾಡಿರೋದು ನಾನು. ಅಂದರೆ ನಾನು 24 ಅಟೆಂಪ್ಟ್ ಮಾಡಿದ್ದೀನಿ, ಅದರಲ್ಲಿ 19 12 ನಿಮಿಷದಲ್ಲಿ ಮಾಡಿದ್ದೀನಿ, ಬರೀ 5ನ 8 ನಿಮಿಷದಲ್ಲಿ ಮಾಡಿದ್ದೀನಿ. ಅದೇನಕ್ಕೆ ಅರ್ಥಮೆಟಿಕ್ಕಿಗೆ ನಾನು ಫಸ್ಟ್ ಹೋದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈ ಮಾರ್ಕಲ್ಲಿ ಬಂದಿರೋ DI ನೋಡಿ. ಸೊ ಈ DIನ ನೀವು ಶೀಟಲ್ಲಿ ಬರ್ಕೋಬೇಕು ಅಂತ ಇಲ್ಲ.
ಅಂದರೆ ಮತ್ತೆ ಡಿ ಎನ ನೀವು ಶೀಟಲ್ಲಿ ಬರ್ಕೊಂಡಲ್ಲೇ ಜಸ್ಟ್ ಕ್ವಶನ್ಸ್ನ ಓದ್ಬಿಟ್ಟು ಆನ್ಸರ್ ಮಾಡ್ಬೋದು. ಲೈಕ್ ದಿಸ್ ಕ್ವಶನ್ ನೋಡಿ, ಈ ಕ್ವಶನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಅಲ್ಲಿರೋ ಡಾಟಾ ಕೊಟ್ಟಿದ್ದಾರೆ, ಅದನ್ನು ಡಾಟಾ ಬರ್ಕೊಂಡ್ಬಿಟ್ಟು ರೇಷು ತೆಗೆದ್ರೆ ಆಯಿತು. ಸೊ ಇದು ಅಂದರೆ ಡಿ ಐನ ಪ್ರಿಲಿಮ್ಸಲ್ಲಿ ಬರ್ಕೊಳ್ಳೇಬೇಕು ಶೀಟಲ್ಲಿ ಅಂತಿಲ್ಲ, ಆ ಥರ ಟೈಮ್ ಉಳಿಸ್ಬೋದು. ಒಂದೊಂದು ಡಿ ಎಮ್ ಬರ್ಕೋಬೇಕು, ಡಾಟಾ ಕಂಪ್ಲೀಟಾಗಿ ಕೊಟ್ಟಿಲ್ಲ ಅದನ್ನು. ಸೊ ನೋಡಿ ಬೇಗ ಮಾಡಿದ್ದೀನಿ, ಅಂದರೆ 12 ಸೆಕೆಂಡು 18 ಸೆಕೆಂಡು 16 ಸೆಕೆಂಡು ಆ ಥರ ಬೇಗ ಸಾಲ್ವ್ ಮಾಡಿದೆ ಸಿಂಪ್ಲಿಫಿಕೇಷನ್ನ. ಸ್ವಲ್ಪ ಈಸಿನೂ ಇತ್ತು ಸಿಂಪ್ಲಿಫಿಕೇಷನ್ನು. ಸೊ ನಂದು ಇನ್ನು ಒಂದು ಸಿಂಪ್ಲಿಫಿಕೇಷನ್ ಸಾಲ್ವ್ ಆಗಿಲ್ಲ. ಸೊ ಅದೊಂದು ಸಾಲ್ವ್ ಆಗಿದ್ರೆ 25 ಆಗ್ತಿತ್ತು, ನನ್ನ ಟಾರ್ಗೆಟ್ ರೀಚ್ ಆಗ್ತಿತ್ತು. ಸೊ ಕ್ವಾಂಟ್ ಕೂಡ ನನ್ನ ಟಾರ್ಗೆಟ್ ರೀಚ್ ಆಗಿದೆ. ಸೊ ಐ ಆಮ್ ಓಕೆ ವಿತ್ ಕ್ವಾಂಟ್. ಈಗ ರೀಸನಿಂಗು. ಸೊ ರೀಸನಿಂಗ್ ಕೂಡ ನಾನು ರೀಚ್ ಆದೆ. ರೀಸನಿಂಗ್ 31 ಅಟೆಂಡ್ ಮಾಡಿದ್ದೀನಿ. ಸೊ ಈ ಬ್ಲಡ್ ರಿಲೇಷನಲ್ಲಿ 2 ನಿಮಿಷ ಕೊಟ್ಟೆ, ಬಟ್ ಅದೇನೋ ಪಾಯಿಂಟ್ ಮಿಸ್ ಮಾಡಿದೆ ಅನಿಸುತ್ತೆ, ಸಾಲ್ವ್ ಆಗಲಿಲ್ಲ ನನಗೆ. ನಂಗೆ ಗೊತ್ತಾಯ್ತು ಏನೋ ಮಿಸ್ ಮಾಡಿದ್ದೀನಿ, ಇದು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂತ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ನೆಕ್ಸ್ಟ್ ಕ್ವಶನ್ಗೆ ಹೋದೆ. ಸೊ ನಿಮಗೂ ಅದೇ ಸಜೆಷನ್, ಯಾವ್ದಾರು ಸ್ಟಕ್ ಆಗ್ತಿದ್ರೆ ಅಂದರೆ ಈಗ ತಗೊಳ್ಳಬೇಡಿ ಎಕ್ಸಾಮಲ್ಲಿ, ಡೈರೆಕ್ಟ್ ಸ್ಕಿಪ್ ಮಾಡಿ. ಸೊ ಇದೊಂದು ಕ್ವಶನ್ ಲಾಸ್ಟಿಗೆ ಸಾಲ್ವ್ ಮಾಡೋಕ್ಕೆ ಹೋಗಿದ್ದು, 1 ನಿಮಿಷ ಇತ್ತು. ಸೊ ಆ 1 ನಿಮಿಷದಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಆ್ಯಂಡ್ ಇದು ನಾನೇ ಅಂದರೆ ಕ್ವಶನ್ ಓದ್ದಲ್ಲೇ ತಪ್ಪು ಮಾಡಿರೋದು, ಸಾಲ್ವ್ ಮಾಡಿ. ಸೊ ಇದೊಂದು ಬಿಟ್ಟರೆ 29.75 ಬರುತ್ತೆ. ಸೊ 30 ಇದರಲ್ಲೂ ನನ್ನ ಟಾರ್ಗೆಟ್ ರೀಚ್ ಆಗಿದೆ. ಸೊ ನಂದು ಈಗ ನೆಕ್ಸ್ಟ್ ಏನು ಅಂತಂದರೆ, ಅಂದರೆ ಈಗೆಲ್ಲ ಟಾರ್ಗೆಟ್ ರೀಚ್ ಆಗಿದೆ. ಸೊ ನೆಕ್ಸ್ಟು ಅಂದರೆ ಟಾರ್ಗೆಟ್ ಇದ್ದಿದ್ದು 75 ಅಲ್ವಾ, ಸೊ 73 ಇದೆ, ಅಂದರೆ ಹೇಳಿದ್ದೀನಿ ಏನೇನಾಗಿದೆ ಅಂತ. ಸೊ 75 ನನ್ನ ಟಾರ್ಗೆಟ್ ಇದ್ದಿದ್ದು, ಸೊ ರೀಚ್ ಆಗಿದ್ದೀನಿ ಅಂತ ನಾನು ಅನ್ಕೋತಿದ್ದೀನಿ. ಮ್ಯಾಥ್ಸಲ್ಲಿ ಒಂದರಲ್ಲಿ ಇನ್ನೂ ಪ್ರಿಲಿಮ್ಸಿಗೆ ನಾನು ವರ್ಕ್ ಮಾಡಬೇಕು, ಅಂದರೆ ಅರ್ಥಮೆಟಿಕ್ ನಂದು ವೀಕ್ ಇದೆ. ಸೊ ಅದು ವರ್ಕ್ ಮಾಡಬೇಕು. ಆ್ಯಂಡ್ ನಾನು ತುಂಬ ರೆಗ್ಯುಲರಾಗಿ ಓದ್ತಿಲ್ಲ, ಯೂಟ್ಯೂಬ್ ಅಂದ್ಕೊಂಡು ಎಡಿಟಿಂಗ್ ಸ್ವಲ್ಪ ಲೇಸಿನೆಸ್ ಜಾಸ್ತಿ ನನಗೆ. ಸೊ ನೆಕ್ಸ್ಟು ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ನಾನು ಏನೇನು ತಪ್ಪು ಮಾಡಿದ್ದೆ ಅದನ್ನು ಮಾಡಬಾರ್ದು ಅಂತಂದರೆ, ಮೇನ್ಸ್ ಎಕ್ಸಾಮು ಈಗ 3 ಮೇನ್ಸ್ ಬರ್ತಿದ್ದೀನಿ ನಾನು. 3 ಮೇನ್ಸಲ್ಲೂ ಏನು ಮಾಡಿದೆ ಅಂತಂದರೆ, ಪ್ರಿಲಿಮ್ಸ್ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ, ಪ್ರಿಲಿಮ್ಸ್ ರಿಸಲ್ಟ್ ಬಂದು ಮೇನ್ಸ್ ಹಾಲ್ ಟಿಕೆಟ್ ಬರುತ್ತಲ್ಲ ಆವಾಗ ನಾನು ಕರೆಂಟ್ ಅಫೇರ್ಸ್ ಓದೋದು, ಮೇನ್ಸಿಗೆ ಓದೋದು ಆ ಥರ ಮಾಡಿದ್ದು. ಆ್ಯಂಡ್ ಆಗಲೂ ಕೂಡ ಒಂದೊಂದು RRB PO ಮೇನ್ಸಿಗೆ ಮಾತ್ರ ಒಂದು 2-3 ಮಾಕ್ ಟೆಸ್ಟ್ ಹಾಕಿದ್ದು, ಸೆಕ್ಷನಲ್ ಮಾಕ್ ಹಾಕಲಿಲ್ಲ. ಆ್ಯಂಡ್ IBPS PO ಮತ್ತು IBPS ಕ್ಲರ್ಕಿಗಂತೂ ಒಂದೇ ಒಂದು ಮಾಕ್ ಹಾಕಿದ್ದು ಅಷ್ಟೇ, ಮತ್ತೆ ಮಾಕೇ ಹಾಕಲಿಲ್ಲ, ಅದು ರಿಸಲ್ಟ್ ಬಂದ ಮೇಲೆ. ಸೊ ಈ SBIಗೆ ಈ ಥರ ಮಿಸ್ಟೇಕ್ ಮಾಡಬಾರ್ದು ಅಂತ ಅನ್ಕೋತಿದ್ದೀನಿ. ಸೊ ತುಂಬ ಲೇಟಾಗಿ ರಿಯಲೈಸ್ ಆಗಿದೆ. ಸೊ ನೀವು ಬಿಗಿನರ್ ಆದರೆ ಈ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ನಂಗೆ ತುಂಬ ಜನ ಅಂದರೆ ವೀಡಿಯೋ ನೋಡಿದಾಗ ಹೇಳ್ತಿದ್ರು, ಬಿಗಿನರ್ಸ್ ಆದರೆ ಮೇನ್ಸಿಗೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಸೊ ನಾನು ಮಾಡಲಿಲ್ಲ. ಆ್ಯಂಡ್ RRB PO ಮೇನ್ಸ್ ಆದಾಗ್ಲೂ ಪಕ್ಕ ಕ್ಲಿಯರ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಎಲ್ಲರೂ 50 ಅಂತ ಪ್ರೆಡಿಕ್ಟ್ ಮಾಡಿದರು ಸ್ಕೋರ್ನ. ಸೊ ನಾನು ಅವಾಗೇನು ಪ್ರೆಡಿಕ್ಷನ್ಸು ಡಾಟಾ ಏನೂ ನೋಡ್ತಿರಲಿಲ್ಲ, ಜಸ್ಟ್ ನಾನು ಅದಾಯಿತು ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಸೊ ಅದಾದಮೇಲೆ RRB PO ಮೇನ್ಸ್ ಬಂದ ಮೇಲೆ ನಾನು ಬುಕ್ಗಳು ಮುಟ್ಟದೇ ಬಿಟ್ಟೆ, ಹೆಂಗಿದ್ರು ಕ್ಲಿಯರ್ ಆಗುತ್ತೆ, ರಿಸಲ್ಟ್ ಬಂದಮೇಲೆ ಇಂಟರ್ವ್ಯೂ ಪ್ರಿಪೇರ್ ಆಗೋಣ ಅಂತ. ಸೊ ಅದು ನಾನು ಮಾಡಿದ ಮಿಸ್ಟೇಕು. ಸೊ ಈ ಎಕ್ಸಾಮಲ್ಲಿ ಮಿಸ್ಟೇಕ್ ಮಾಡಲ್ಲ. ಸೊ ಹೇಗಿದ್ರು ಇವಾಗ ಒಂದು ರೇಂಜಿಗೆ ಮಾರ್ಕ್ಸ್ ಬಂದಿದೆ, ನನ್ನ ಟಾರ್ಗೆಟ್ 75 ಇದ್ದು. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ, ಪ್ರಿಲಿಮ್ಸ್ ಮಾರ್ಕ್ಗಳನ್ನ ಅಂದರೆ ಮೇನ್ಸ್ ಅಂದರೆ ಫುಲ್ ಲೆಂತ್ ಮಾರ್ಕ್ಗಳನ್ನ ಕಮ್ಮಿ ಮಾಡ್ತೀನಿ, ಹಾಕಲ್ಲ. ನೆಕ್ಸ್ಟು ಅಂದರೆ SBI ಅವರು ಅಫಿಷಿಯಲ್ಲಾಗಿ ಅವರ ಎಕ್ಸಾಮ್ ಡೇಟ್ನ ಔಟ್ ಮಾಡೋವರೆಗೂ ಮೇನ್ಸ್ ಸೆಕ್ಷನಲ್ಲಿ ಮಾರ್ಕ್ ಹಾಕ್ತೀನಿ ರೀಸನಿಂಗು. ಕ್ವಾಂಟ್ ಮಾತ್ರ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ್ತಿರ್ತೀನಿ, ಬಟ್ ರೀಸನಿಂಗ್ ಬಂದುಬಿಟ್ಟು ಮೇನ್ಸಿಗೆ ಶಿಫ್ಟ್ ಆಗ್ತೀನಿ. ಅಂದರೆ ಮೇನ್ಸ್ ಪಸಲ್ ಜಾಸ್ತಿ ಸಾಲ್ವ್ ಮಾಡೋದು, ಮೇನ್ಸ್ ಮಿಸೆಲೇನಿಯಸ್ ಪ್ರಾಕ್ಟೀಸ್ ಮಾಡೋದು, ಮೇನ್ಸ್ ಕ್ಲಾಸ್ ನೋಡೋದು, ಆ ಥರ ಮಾಡ್ತೀನಿ. ಸೊ ಅದರಿಂದ ಮೇನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಮೇನ್ಸ್ ಸ್ಟ್ರಾಟಜಿ, ಸಿಲೆಬಸ್ಸು ಅದೆಲ್ಲನೂ ತರ್ತೀನಿ. ಅಂದರೆ ನಾನೇನು ಮಾಡ್ತೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನಿಮಗೆ ಆ ಸ್ಟ್ರಾಟಜಿ ಮತ್ತು ಆ ಅಂದರೆ ಓದೋ ಇದು ಅಪ್ರೋಚ್ ಸರಿ ಅನಿಸಿದರೆ ನೀವು ಕೂಡ ಫಾಲೋ ಮಾಡ್ಬೋದು. ಸೊ ನಿಮ್ಮ ಸ್ಕೋರು 60-65 ರೀಚ್ ಆಗಿದೆ ಅಂತ ಅಂದರೆ ನೆಕ್ಸ್ಟ್ 15 ಡೇಸು ಮೇನ್ಸಿಗೆ ಸ್ವಲ್ಪ ಟೈಮ್ ಕೊಡಿ. ಅದಾದಮೇಲೆ ನಿಮ್ಮ ಹಾಲ್ ಟಿಕೆಟ್ ಬರುತ್ತಲ್ಲ, ಅಂದರೆ ಅನೌನ್ಸ್ ಆದಾಗ ಡೇಟು, ಮತ್ತು ಪ್ರಿಲಿಮ್ಸ್ ಫುಲ್ ಫ್ಲೆಡ್ಜ್ ಆಗಿ ಮೇನ್ಸ್ ಬಿಟ್ಬಿಟ್ಟು ಪ್ರಿಲಿಮ್ಸಿಗೆ ಓದ್ಕೊಳ್ಳಿ. ಸೊ ಇದು ನನ್ನ ಸಜೆಷನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.